ಇಂದು ತೂಕ ಹೆಚ್ಚಾಗಿ ಅನೇಕ ಜನರು ತಮ್ಮ ದೇಹದ ಬೊಜ್ಜು ಕರಗಿಸಿಕೊಳ್ಳಲು ವ್ಯಾಯಾಮ ಮತ್ತು ಡಯೆಟ್ ಪದ್ಧತಿಗೆ ಮೊರೆ ಹೋಗುತ್ತಿದ್ದಾರೆ. ಸಣ್ಣ ಇರುವವರಲ್ಲಿ ಕೂಡ ಕೊಲೆಸ್ಟ್ರಾಲ್ ತುಂಬ ಹೆಚ್ಚಾಗಿರುತ್ತದೆ ಎಂದರೆ ನೀವು ನಂಬುತ್ತೀರಾ? ಇದು ಜನರ ಜೀವನ ಶೈಲಿ ಮೇಲೆ ಆಧಾರಿತವಾಗಿದೆ. ಹಾಗಾಗಿ ಕೆಲವೊಂದು ಕೆಟ್ಟ ಅಭ್ಯಾಸಗಳು ಕೂಡ ಇಂದು ಜನರಿಗೆ ಮತ್ತು ಅವರ ಆರೋಗ್ಯಕ್ಕೆ ಮಾರಕವಾಗಿ ಪರಿಣಮಿಸುತ್ತಿವೆ. ಆದರೆ ಆಹಾರ ಪದ್ಧತಿಯಲ್ಲಿ ಕೊಂಚ ಬದಲಾವಣೆ ತಂದುಕೊಂಡರೆ ಅದರಿಂದ ಹೊರಬರಬಹುದಾದ ಫಲಿತಾಂಶಗಳು ಮಾತ್ರ ಅಪಾರವಾಗಿರುತ್ತವೆ. ನಿಂಬೆಹಣ್ಣಿನ ಜ್ಯೂಸ್. ನಿಮ್ಮ ಸೊಂಟದ ಬೊಜ್ಜು ಕರಗಿಸುವ ನಿಟ್ಟಿನಲ್ಲಿ ನಿಂಬೆಹಣ್ಣಿನ ರಸ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಂಬೆಹಣ್ಣಿನ ರಸ ಕುಡಿಯುವುದರಿಂದ ಕ್ರಮೇಣವಾಗಿ ಸೊಂಟದ ಸುತ್ತಲಿನ ಬೊಜ್ಜು ಕಡಿಮೆಯಾಗುತ್ತಾ ಬರುತ್ತದೆ. ಇದು ಲಿವರ್ ಭಾಗವನ್ನು ಕೂಡ ಸ್ವಚ್ಛ ಮಾಡುತ್ತದೆ ಎಂದು ಹೇಳುತ್ತಾರೆ. ಆದರೆ ನಿಂಬೆಹಣ್ಣಿನ ರಸಕ್ಕೆ ನೀವು ಯಾವುದೇ ಸಕ್ಕರೆ ಅಥವಾ ಕೃತಕ ಸಿಹಿ ಬೆರೆಸಬಾರದು. ಇದನ್ನು ಸೇವಿಸುವ ವಿಧಾನ ಹೇಗೆಂದರೆ, 1 ಲೋಟ ಉಗುರು ಬೆಚ್ಚಗಿನ ನೀರನ್ನು ತೆಗೆದುಕೊಂಡು ಅದಕ್ಕೆ ಅರ್ಧ ನಿಂಬೆ ಹೋಳನ್ನು ಹಿಂಡಿ. ಈಗ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಬೆಳಗ್ಗೆ ಎದ್ದು ಬೆಡ್ ಕಾಫಿ ಕುಡಿಯುವ ಬದಲು ಇದನ್ನು ಪ್ರತಿದಿನ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ಶುಂಠಿ ಚಹಾ. ಶುಂಠಿ ಹೇಳಿ ಕೇಳಿ ಒಂದು ನೈಸರ್ಗಿಕ ಗಿಡಮೂಲಿಕೆ. ಶುಂಠಿ ಚಹಾ ತನ್ನಲ್ಲಿ ಅದ್ಭುತವಾದ ಔಷಧೀಯ ಗುಣಲಕ್ಷಣಗಳನ್ನು ಒಳಗೊಂಡಿದ್ದು, ಗಂಟಲು ನೋವು, ಮುಟ್ಟಿನ ನೋವು ಇತ್ಯಾದಿಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಇದು ಕಡಿಮೆ ಮಾಡಬಲ್ಲದು. ಹಾಗಾಗಿ ನೀವು ಪ್ರತಿದಿನ ಶುಂಠಿ ಚಹಾ ಕುಡಿಯುವುದರಿಂದ ನಿಮ್ಮ ದೇಹದ ಬೊಜ್ಜಿನ ರೂಪ ಪಡೆದಿರಲು ಕೆಟ್ಟ ಕೊಬ್ಬು ಮಾಯವಾಗುತ್ತದೆ. ಶುಂಠಿ ಸೇವನೆ ಹೇಗೆ ಮಾಡಬಹುದು? ಮೊದಲಿಗೆ ಶುಂಠಿಯನ್ನು ತೆಗೆದುಕೊಂಡು ಅದರ ಮೇಲಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕತ್ತರಿಸಿ. ಈಗ 1 ಕಪ್ ನೀರನ್ನು ಕುದಿಸಿ ಕುದಿಯುತ್ತಿರುವ ನೀರಿಗೆ ಶುಂಠಿ ಚೂರುಗಳನ್ನು ಸೇರಿಸಿ. ಇದನ್ನು 10 ನಿಮಿಷಗಳ ಕಾಲ ಹಾಗೆ ಇರಲು ಬಿಟ್ಟ ನಂತರ ಸೋಸಿಕೊಳ್ಳಿ. ಉಗುರು ಬೆಚ್ಚಗಿನ ತಾಪಮಾನಕ್ಕೆ ಬಂದ ನಂತರದಲ್ಲಿ ನಿಮ್ಮ ಆಯ್ಕೆಗೆ ತಕ್ಕಂತೆ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಅಥವಾ ನಿಂಬೆಹಣ್ಣಿನ ರಸ ಸೇರಿಸಿ. ಬೆಳ್ಳುಳ್ಳಿ ತನ್ನಲ್ಲಿ ಬೊಜ್ಜು ಕಡಿಮೆ ಮಾಡುವ ಗುಣವನ್ನು ಹೇರಳವಾಗಿ ಹೊಂದಿದೆ. ಆಗಾಗ ನಿಮ್ಮ ಆಹಾರ ಪದ್ಧತಿಯಲ್ಲಿ ಬೆಳ್ಳುಳ್ಳಿಯನ್ನು ಸೇರಿಸಿ ತಿನ್ನುವುದರಿಂದ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆ ಆಗುವುದು ತಪ್ಪುತ್ತದೆ. ಇಷ್ಟೇ ಅಲ್ಲದೆ ಬೆಳ್ಳುಳ್ಳಿ ಸೇವನೆ ಆಗಾಗ ಯಾವುದಾದರೂ ಒಂದು ರೂಪದಲ್ಲಿ ಮಾಡುವುದರಿಂದ ರಕ್ತನಾಳಗಳಲ್ಲಿ ರಕ್ತ ತೆಳ್ಳಗಾಗುತ್ತದೆ. ಬೆಳ್ಳುಳ್ಳಿ ಸೇವನೆ ಮಾಡುವ ವಿಧಾನ ಹೇಗೆಂದರೆ, 1 ಕಪ್ ನೀರಿನಲ್ಲಿ 1 ನಿಂಬೆ ಹಣ್ಣನ್ನು ಹಿಂಡಿ ರಸ ತೆಗೆದುಕೊಳ್ಳಿ. ಬಾಯಿಯಲ್ಲಿ 3 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿಕೊಂಡು ಜಗಿದು ಜೊತೆಗೆ ನಿಂಬೆಹಣ್ಣಿನ ನೀರು ಕುಡಿಯಿರಿ. ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಸಮಯದಲ್ಲಿ ಇದನ್ನು ಅನುಸರಿಸಿರಿ. ಬಾದಾಮಿಯ ಬೀಜಗಳು. ಸೊಂಟದ ಭಾಗದಲ್ಲಿ ಬೊಜ್ಜು ಹೊಂದಿರುವವರು ಬಾದಾಮಿ ಬೀಜಗಳನ್ನು ಸಂಜೆಯ ಸ್ನ್ಯಾಕ್ಸ್ ಆಗಿ ಸೇವಿಸಬಹುದು. ಹಲವರಿಗೆ ಬಾದಾಮಿ ಬೀಜಗಳನ್ನು ತಿಂದರೆ ತೂಕ ಕಡಿಮೆ ಆಗುವುದಿಲ್ಲ ಎಂಬ ನಂಬಿಕೆ ಇದೆ. ಆದರೆ ಇದು ತಪ್ಪು. ಬಾದಾಮಿ ಬೀಜಗಳಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಪ್ರಮಾಣ ಇರುವುದರಿಂದ ಇದು ದೇಹದಲ್ಲಿರುವ ಕೊಬ್ಬಿನಂಶವನ್ನು ಕರಗಿಸುತ್ತದೆ ಮತ್ತು ತೂಕ ಕಡಿಮೆ ಮಾಡುತ್ತದೆ. ಬಾದಾಮಿಯ ಬೀಜಗಳನ್ನು ಹೇಗೆ ತಿನ್ನಬೇಕು? ನೀರಿನಲ್ಲಿ ಇಡೀ ರಾತ್ರಿ 6 ರಿಂದ 8 ಬಾದಾಮಿಯ ಬೀಜಗಳನ್ನು ನೆನೆದು ಹಾಕಿ ಬೆಳಿಗ್ಗೆ ಅವುಗಳನ್ನು ಸಿಪ್ಪೆ ತೆಗೆದು ಖಾಲಿ ಹೊಟ್ಟೆಯಲ್ಲಿ ತಿನ್ನಿ. ಹಸಿ ಬಾದಾಮಿಗಳಿಗಿಂತ ನೆನೆ ಹಾಕಿದ ಮತ್ತು ಸಿಪ್ಪೆ ಸುಲಿದ ಬಾದಾಮಿ ಎಷ್ಟೋ ವಾಸಿ. ಪುದೀನ ಎಲೆಗಳು. ಪುದೀನ ಎಲೆಗಳಲ್ಲಿ ನಿಮ್ಮ ಸೊಂಟದ ಭಾಗದ ಬೊಜ್ಜನ್ನು ಕರಗಿಸುವ ಮತ್ತು ಹೆಚ್ಚುವರಿ ಬೈಲ್ ಜ್ಯೂಸ್ ಬಿಡುಗಡೆಯಾಗುವುದನ್ನು ತಪ್ಪಿಸುವ ಗುಣವಿದೆ. ಇದು ನಿಮ್ಮ ದೇಹದಲ್ಲಿ ಕೊಬ್ಬು ಕರಗಿಸುವ ಜೊತೆಗೆ ತನ್ನಲ್ಲಿ ಕ್ಯಾಲೋರಿಗಳನ್ನು ಸಹ ಕಡಿಮೆ ಹೊಂದಿರುವ ಕಾರಣ, ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಗಳು ಇರುವ ಕಾರಣ ದೇಹದ ಮೆಟಬಾಲಿಸಮ್ ಪ್ರಮಾಣ ಹೆಚ್ಚಾಗಿಸುತ್ತದೆ. ಪುದೀನ ಹೇಗೆ ಸೇವನೆ ಮಾಡಬಹುದು? ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಟ್ಟಿಗೆ ಬ್ಲೆಂಡ್ ಮಾಡಿಕೊಳ್ಳಿ. ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಸೇರಿಸಿ ನಯವಾದ ಪೇಸ್ಟ್ ತಯಾರಿಸಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ನೀವು ನಿಮ್ಮ ಚಟ್ನಿ ತರಹ ಉಪಯೋಗಿಸಬಹುದು. ಚಪಾತಿ, ಇಡ್ಲಿ ಇದರ ಜೊತೆಗೆ ಸವಿಯಬಹುದು. ನನ್ನ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.